ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೀತಮ್ಮ ತನ್ನ 16 ವರ್ಷದ ಮೊಮ್ಮಗಳ ಜೊತೆ ವಾಸವಿದ್ರು. ಆಕೆಗೆ ಮೊಮ್ಮಗಳನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಸೀತಮ್ಮ ಅವರು ತುಂಬ ಬಡವರಾಗಿದ್ದರು. ಅವರ ಬಳಿ ಕೆಲವೊಮ್ಮೆ ತಿನ್ನಲು ಸಹ ಏನೂ ಇರ್ತಾ ಇರಲಿಲ್ಲ. ಆದರೂ ಅವರು ಯಾರ ಬಳಿ ಕೈ ಚಾಚುತ್ತಾ ಇರಲಿಲ್ಲ. ಅವರಿಗೆ ಸ್ವಲ್ಪ ಜಮೀನಿದ್ದು ಅವರಿಬ್ಬರು ಆ ಜಮೀನಿನಲ್ಲೇ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಬೆಳಿಗ್ಗೆ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಸೀತಮ್ಮ ಎದ್ದು ತನ್ನ ಮೊಮ್ಮಗಳನ್ನು ಕರೆದುಕೊಂಡು ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ರು. ಅವರಿಬ್ಬರು ಕೆಲವೊಂದು ತರಕಾರಿಗಳನ್ನು ಬೆಳೆಯುತ್ತಾ ಇದ್ದರು. ಕೂಲಿಯವರಿಗೆ ದುಡ್ಡು ಕೊಡಲು ಅವರ ಬಳಿ ಏನೂ ಇರಲಿಲ್ಲ. ಆದ್ದರಿಂದ ಅಜ್ಜಿ ಮತ್ತು ಮೊಮ್ಮಗಳು ಇಬ್ಬರೇ ಹೊಲದಲ್ಲಿ ಎಲ್ಲ ಕೆಲಸ ಮಾಡಿಕೊಳ್ಳುತ್ತಿದ್ದರು. ದಿನವೆಲ್ಲ ಕೆಲಸ ಮಾಡಿದ ನಂತರ ಸಾಯಂಕಾಲ ಅವರು ತರಕಾರಿಗಳನ್ನು ಬುಟ್ಟಿಯಲ್ಲಿ ತುಂಬಿಸಿಕೊಂಡು ಆ ಹಳ್ಳಿಯಲ್ಲಿ ಮನೆ ಮನೆಗೂ ಹೋಗಿ ತಾಜಾ ತರಕಾರಿಗಳನ್ನು ಮಾರಾಟ ಮಾಡ್ತಾ ಇದ್ರು. ಆ ಹಳ್ಳಿಯ ಹೆಂಗಸರು ದೀಪಾನ ನೋಡಿ ಹಂಗಿಸ್ತಾ ಇದ್ರು. ಯಾಕೆಂದರೆ ದೀಪ ನೋಡಲು ಸ್ವಲ್ಪ ದಪ್ಪವಾಗಿ ಕಾಣಿಸ್ತಾ ಇದ್ಲು. ಪ್ರತಿದಿನ ಹೆಂಗಸರು ತರಕಾರಿಗಳನ್ನು ಕೊಟ್ಟುಕೊಳ್ಳುತ್ತಾ ದೀಪಾನ ಡುಮ್ಮಿ ಡುಮ್ಮಿ ಅಂತ ಕರೆಯೋರು. ಇವರೆಲ್ಲ ಹೇಳ್ತಾ ಇದ್ರು, ಅಜ್ಜಿ ಇನ್ನು ಎಷ್ಟು ಕಾಲ ಅಂತ ಇವಳನ್ನು ಮನೆಯಲ್ಲಿ ಇಟ್ಟುಕೊಳ್ತೀಯ? ನೀನು ನಿಮ್ಮ ಮೊಮ್ಮಗಳಿಗೆ ಮದುವೆ ಮಾಡಿ ಕಳಿಸಬಾರದಾ ಅಂತ ಹೇಳ್ತಿದ್ರೆ ಇನ್ನು ಕೆಲವರು ಹೇಳ್ತಾ ಇದ್ರು, ಇವಳು ಎಷ್ಟೊಂದು ದಪ್ಪಗಿದ್ದಾಳೆ, ಇವಳನ್ನು ಯಾರು ಮದುವೆ ಮಾಡಿಕೊಳ್ತಾರೆ? ಈ ಡುಮ್ಮಿ ಹುಡುಗಿಯನ್ನು ಯಾರು ಅವರ ಮನೆಯಲ್ಲಿ ಕರೆದುಕೊಂಡು ಹೋಗ್ತಾರೆ? ಇನ್ನು ಕೆಲವು ಮಹಿಳೆಯರು ಹೇಳ್ತಾ ಇದ್ರು, ಈ ದಿನದಿಂದಲೇ ಹುಡುಗನನ್ನು ಹುಡುಕಲು ಶುರು ಮಾಡಿ, ಇವಳ ರೀತಿ ಯಾರಾದರೂ ದಪ್ಪಗಿರುವ ಹುಡುಗ ಸಿಗಬಹುದೇನೋ? ಈ ಮಾತುಗಳನ್ನು ಕೇಳಿ ಅಲ್ಲಿದ್ದ ಎಲ್ಲ ಹೆಂಗಸರು ಜೋರು ಜೋರಾಗಿ ನಗಲು ಶುರು ಮಾಡ್ತಿದ್ರು. ದೀಪ ಸೈಲೆಂಟಾಗಿ ತಲೆ ಬಗ್ಗಿಸಿಕೊಂಡು ನಿಂತುಕೊಂಡು ಇರುತ್ತಿದ್ದಳು. ಆದರೆ ಅವಳ ಮನಸ್ಸಿಗೆ ಈ ಮಾತುಗಳನ್ನು ಕೇಳಿ ತುಂಬ ನೋವಾಗ್ತಾ ಇತ್ತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತಿತ್ತು. ಆದರೆ ಅವಳು ಯಾರಿಗೂ ತೋರಿಸಿಕೊಳ್ತಾ ಇರಲಿಲ್ಲ. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಅತ್ತರೆ ನನ್ನ ಅಜ್ಜಿಗೆ ಇಷ್ಟವಾಗುವುದಿಲ್ಲ, ಅವರಿಗೆ ಕೂಡ ತುಂಬ ದುಃಖವಾಗುತ್ತದೆ ಅಂತ. ಸೀತಮ್ಮನಿಗೂ ಈ ಮಾತುಗಳು ಸ್ವಲ್ಪ ಕೂಡ ಇಷ್ಟವಾಗುತ್ತಿರಲಿಲ್ಲ. ಆದರೆ ಆಕೆಯಿಂದ ಏನು ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಏನಾದರೂ ಹೇಳಿಬಿಟ್ಟರೆ ನಾಳೆಯಿಂದ ಹೆಂಗಸರು ತರಕಾರಿಗಳನ್ನು ತಗೊಳ್ಳೋದಿಲ್ಲ ಅಂತ ಅವರು ಕೂಡ ಸುಮ್ಮನಾಗಿ ಬಿಡ್ತಿದ್ರು. ತರಕಾರಿಗಳೆಲ್ಲ ಮಾರಾಟವಾದ ನಂತರ ಅವರಿಬ್ಬರು ಸೈಲೆಂಟಾಗಿ ತಮ್ಮ ಗುಡಿಸಲಿಗೆ ವಾಪಸ್ ಬಂದು ಬಿಡುತ್ತಿದ್ದರು. ಈಗ ಇಬ್ಬರು ಏನು ಮಾತನಾಡುತ್ತಿರಲಿಲ್ಲ. ಇಬ್ಬರ ಮನಸ್ಸಿಗೂ ತುಂಬ ನೋವಾಗಿತ್ತು. ಗುಡಿಸಲಿಗೆ ಬಂದ ದೀಪ ಹೊರಗೆ ಕುಳಿತುಕೊಂಡು ಆ ನದಿಯ ಬಳಿ ನೋಡ್ತಾ ಇದ್ಲು. ಆಗ ಅಜ್ಜಿ ಹೇಳ್ತಾರೆ, ಮಗಳೇ, ಆ ಜನರ ಮಾತುಗಳನ್ನು ಮನಸ್ಸಿಗೆ ಹಾಕೋಬೇಡ. ಒಂದು ದಿನ ಅವರೇ ನಿನ್ನನ್ನು ನೋಡಿ ಬಾಯಿ ಮೇಲೆ ಬೆರಳು ಇಟ್ಟುಕೊಳ್ತಾರೆ, ಅವರೇ ಸುಮ್ಮನಾಗಿ ಬಿಡ್ತಾರೆ ಅಂತ ಹೇಳ್ತಿದ್ರು. ಈ ಮಾತುಗಳನ್ನು ಕೇಳಿ ಅವಳಿಗೆ ನಗು ಬರಲಿಲ್ಲ. ಅವಳ ಹೃದಯಕ್ಕೆ ತುಂಬ ದೊಡ್ಡ ಗಾಯವಾಗಿತ್ತು. ಒಂದು ರಾತ್ರಿ ಇದ್ದಕ್ಕಿದ್ದ ಹಾಗೆ ತುಂಬ ಜೋರು ಮಳೆ ಶುರುವಾಗಿತ್ತು. 2 ದಿನವಾದರೂ ಮಳೆ ನಿಂತುಕೊಳ್ಳಲೇ ಇಲ್ಲ. ತುಂಬ ದಿನ ಮಳೆ ಜೋರಾಗಿ ಸುರಿತಾನೇ ಇತ್ತು. ದೀಪ ಅವರ ಹೊಲ ಗದ್ದೆಗಳೆಲ್ಲ ಕೆಸರುಮಯವಾಗಿ ಬಿಟ್ಟಿದ್ವು. ಈ ಮಳೆ ದೀಪ ಮತ್ತು ಸೀತಮ್ಮನ ಜೀವನ ಇನ್ನೂ ಕಷ್ಟಕ್ಕೆ ದೂಡಿಬಿಟ್ಟಿತ್ತು. ಮಳೆಯ ಕಾರಣದಿಂದ ಅವರಿಬ್ಬರು ಹಳ್ಳಿಗೆ ಹೋಗಿ ತರಕಾರಿಗಳನ್ನು ಸಹ ಮಾರಾಟ ಮಾಡಲಾಗಲಿಲ್ಲ. ಅವರು ತಮ್ಮ ಗುಡಿಸಲಿನಲ್ಲಿ ಕುಳಿತುಕೊಂಡಿದ್ದರು. ಮಳೆಯಿಂದ ಅವರ ಬಳಿ ಈಗ ತಿನ್ನಲು ಸಹ ಏನೂ ಇರಲಿಲ್ಲ. ಒಲೆ ಉರಿಸಲು ಇದ್ದ ಸೌದೆಗಳೆಲ್ಲ ನೆರೆದು ಹೋಗಿದ್ವು. ಅವರಿಬ್ಬರು ಈಗ ತುಂಬ ಯೋಚಿಸ್ತಾ ಇದ್ರು. ಆಗಲೇ ದೀಪ ಹೇಳ್ತಾಳೆ, ಅಜ್ಜಿ, ಮನೆಯಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲ. ತುಂಬ ದಿನದಿಂದ ಈ ಮಳೆ ಹೀಗೆ ಬರ್ತಾ ಇದೆ. ನಾವು ತರಕಾರಿ ಕೂಡ ಮಾರಾಟ ಮಾಡಲು ಹೋಗಿಲ್ಲ. ನಮ್ಮ ಬಳಿ ಈಗ ದುಡ್ಡು ಇಲ್ಲ. ಮನೆಯಲ್ಲಿ ಯಾವ ರೇಷನ್ ಕೂಡ ಇಲ್ಲ. ಆಗ ಸೀತಮ್ಮ ಹೇಳ್ತಾರೆ, ಮಗಳೇ, ನೀನು ಭಯ ಪಡಬೇಡ. ನಾನು ತೋಟಕ್ಕೆ ಹೋಗಿ ಸ್ವಲ್ಪ ಏನಾದರೂ ತರಕಾರಿ ತಗೊಂಡು ಬರ್ತೀನಿ. ನಾವು ಅದನ್ನೇ ಬೇಯಿಸಿಕೊಂಡು ತಿನ್ನೋಣ. ಸದ್ಯಕ್ಕೆ ನಮ್ಮ ಹಸಿವಾದರೂ ನೀಗುತ್ತೆ ಅಂತ ಹೇಳಿದಾಗ ದೀಪ ಹೇಳ್ತಾಳೆ, ಬೇಡ ಅಜ್ಜಿ, ಮಳೆ ಎಷ್ಟೊಂದು ಜೋರಾಗಿ ಬರ್ತಾ ಇದೆ. ಮಣ್ಣು ಎಲ್ಲ ಕೆಸರಾಗ್ಬಿಟ್ಟಿದೆ. ನೀವು ಎಲ್ಲಾದರೂ ಜಾರಿ ಬಿದ್ದರೆ
ನಿಮಗೆ ತೊಂದರೆ ಆಗುತ್ತೆ. ನಾನೇ ಹೋಗಿ ಬರ್ತೀನಿ, ನೀವು ಹುಷಾರಾಗಿ ಮನೆಯಲ್ಲಿ ಇರಿ ಅಂತ ಹೇಳ್ತಾಳೆ. ದೀಪ ಒಂದು ಹಳೆಯ ಕವರನ್ನು ತಲೆಯ ಮೇಲೆ ಹಾಕಿಕೊಂಡು ಈಗ ತನ್ನ ತೋಟಕ್ಕೆ ಹೋಗ್ತಾಳೆ. ಹೊರಗೆ ತುಂಬ ಜೋರಾಗಿ ಮಳೆ ಸುರಿತಾ ಇತ್ತು. ಎಲ್ಲ ಕಡೆ ನೀರು ತುಂಬಿಕೊಂಡಿತ್ತು. ದೀಪ ನಿಧಾನವಾಗಿ ಹೆಜ್ಜೆ ಇಡುತ್ತಾ ತಮ್ಮ ತೋಟಕ್ಕೆ ಹೋಗ್ತಾಳೆ. ಅವಳು ತೋಟಕ್ಕೆ ಹೋದ ತಕ್ಷಣ ಒಂದು ಕ್ಷಣ ಅವಳು ಶಾಕ್ ಆಗಿಬಿಟ್ಟಿದ್ಲು. ಯಾಕೆಂದರೆ ಅವಳ ತೋಟವೆಲ್ಲ ನೀರಿನಿಂದ ತುಂಬಿ ಹೋಗಿತ್ತು. ಅಲ್ಲಿದ್ದ ತರಕಾರಿಗಳೆಲ್ಲ ನೀರಿನಲ್ಲಿ ಮುಚ್ಚಿ ಹೋಗಿದ್ವು. ಅದನ್ನು ನೋಡಿ ದೀಪ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು, ಮಳೆ ಇದೇ ರೀತಿ ಬಂದರೆ ನಮ್ಮ ಎಲ್ಲ ಕಷ್ಟ ನೀರಿನ ಪಾಲಾಗುತ್ತೆ ಅಂತ. ದೀಪ ಈಗ ಕೆಲವೊಂದು ಮೂಲಂಗಿಗಳನ್ನು, ಕೆಲವು ಕ್ಯಾರೆಟ್ಗಳನ್ನು ತೆಗೆದುಕೊಂಡು ತನ್ನ ಗುಡಿಸಲಿನ ಕಡೆಗೆ ಹೋಗ್ತಾಳೆ. ತಮ್ಮ ಗುಡಿಸಲಿಗೆ ಹೋಗಿ ದೀಪ ಅಜ್ಜಿಗೆ ಹೇಳ್ತಾಳೆ, ಅಜ್ಜಿ, ಎಲ್ಲವೂ ಹಾಳಾಗಿ ಹೋಗಿದೆ. ನಮ್ಮ ತೋಟವೆಲ್ಲ ನೀರಿನಿಂದ ತುಂಬಿ ಹೋಗಿದೆ. ನಮ್ಮ ಮನೆ ನಡೆಸಲು ನಾವು ಬೆಳೆದಂತಹ ತರಕಾರಿಗಳೆಲ್ಲ ಕೊಳೆಯುತ್ತಿವೆ. ಈಗ ನಾವೇನು ಮಾಡಬೇಕು? ನಮ್ಮ ಪರಿಸ್ಥಿತಿ ಏನು ಎಂದು ಅಳುತ್ತಿದ್ದಳು. ಈಗ ದೀಪ ಅಳುತ್ತಾ ತನ್ನ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಅಜ್ಜಿಗೆ ಹೇಳುತ್ತಾ ಇದ್ದಳು, ನಮ್ಮ ಎಲ್ಲ ಜಮೀನುಗಳು, ಮನೆಗಳು ನಮ್ಮ ಬಳಿ ಈ ದಿನ ಕೂಡ ಇದ್ದಿದ್ರೆ ನಮಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ ಅಜ್ಜಿ? ನಮ್ಮ ಸಂಬಂಧಿಕರೇ ನಮ್ಮಿಂದ ಎಲ್ಲವನ್ನು ಕಸಿದುಕೊಂಡು ಬಿಟ್ಟರು. ನಮ್ಮ ಎಲ್ಲ ಜಮೀನನ್ನು ಮೋಸದಿಂದ ಅವರ ಹೆಸರಿಗೆ ಬರೆದುಕೊಂಡಿದ್ದು ಮಾತ್ರವಲ್ಲ, ನಮ್ಮ ಮನೆಯನ್ನು ಸಹ ನಮ್ಮಿಂದ ಕಿತ್ತುಕೊಂಡರು. ಅಷ್ಟು ಸಾಕಾಗಲಿಲ್ಲ ಅಂತ ನಮ್ಮನ್ನು ಊರಿಂದಲೇ ಹೊರಹಾಕಿಬಿಟ್ರು. ಬೇರೆ ದಾರಿ ಇಲ್ಲದೆ ನಾವು ಈ ಗುಡಿಸಲಿನಲ್ಲಿ, ಈ ತೋಟದಲ್ಲಿ ಇರುವಂತಹ ಪರಿಸ್ಥಿತಿ ಬಂದು ಬಿಟ್ಟಿತು ನಮಗೆ ಅಂತ ಅಳುತ್ತಾ ಹೇಳ್ತಾ ಇದ್ಲು. ಅವರ ಗುಡಿಸಲಿನ ಒಳಗೆ ಕೂಡ ನೀರು ಸೋರ್ತಾ ಇತ್ತು. ಮಳೆ ನಿಲ್ಲುವ ಮಾತೇ ಇರಲಿಲ್ಲ. ಸೀತಮ್ಮ ಮತ್ತು ದೀಪ ಇಬ್ಬರು ಬೇಜಾರಾಗಿ ಕುಳಿತುಕೊಂಡಿದ್ದರು. ಈಗ ತಂದಿದ್ದ ಸ್ವಲ್ಪ ತರಕಾರಿಗಳನ್ನು ಬೇಯಿಸಿಕೊಂಡು ತಿಂತಾ ಇದ್ರು. ರಾತ್ರಿಯೆಲ್ಲ ದೀಪಾಗೆ ಸ್ವಲ್ಪ ಕೂಡ ನಿದ್ದೆ ಬರಲಿಲ್ಲ. ಅವಳು ಯೋಚಿಸ್ತಾ ಇದ್ದಳು, ಮಳೆ ನಿಲ್ಲದೆ ಹೋದರೆ ನಾವು ಕಷ್ಟಪಟ್ಟು ಬೆಳೆದ ಎಲ್ಲ ತರಕಾರಿಗಳು ಹಾಳಾಗಿ ಹೋಗ್ತವೆ. ದೇವರೇ, ದಯವಿಟ್ಟು ಈ ಮಳೆಯನ್ನು ಇನ್ನು ನಿಲ್ಲಿಸು ಅಂತ ಕೇಳಿಕೊಳ್ಳುತ್ತಿದ್ದು. ಬೆಳಿಗ್ಗೆ ಮಳೆ ಸ್ವಲ್ಪ ಕಡಿಮೆಯಾಗಿತ್ತು. ಸೂರ್ಯನ ಬಿಸಿಲು ಬರ್ತಾ ಇತ್ತು. ಹೊರಗೆ ಬಂದು ನೋಡಿದ್ರೆ ಸುತ್ತಮುತ್ತಲೂ ಎಲ್ಲ ಕಡೆ ನೀರು ತುಂಬಿಕೊಂಡಿತ್ತು. ದೀಪ ತನ್ನ ತೋಟವನ್ನು ನೋಡುತ್ತಾಳೆ. ತೋಟದಲ್ಲಿ ಇನ್ನೂ ತುಂಬ ನೀರಿತ್ತು. ದೀಪ ಕೆಲವೊಂದು ತರಕಾರಿಗಳನ್ನು ತೆಗೆದುಕೊಂಡು ನೋಡ್ತಾಳೆ. ಅವೆಲ್ಲ ಕುಳಿತಾ ಇದ್ವು. ಅವಳಿಗೆ ತುಂಬ ಬೇಜಾರಾಗುತ್ತೆ. ನನ್ನ ಇಷ್ಟು ದಿನದ ಕಷ್ಟ ಎಲ್ಲ ನೀರು ಪಾಲಾಯಿತಲ್ಲ ಅಂತ. ಆಗಲೇ ದೀಪ ಗಮನಿಸುತ್ತಾಳೆ, ಒಂದು ಮೂಲೆಯಲ್ಲಿ ನೀರೆಲ್ಲ ಹರಿದು ಹೋಗ್ತಾ ಇತ್ತು. ಅಲ್ಲಿ ಕೆಲವು ತರಕಾರಿಗಳು ಫ್ರೆಶ್ ಆಗಿ ಇದ್ವು. ದೀಪ ಬೇಗ ಬೇಗ ಆ ತರಕಾರಿಗಳನ್ನು ನೀರಿನಿಂದ ಹೊರತೆಗೆದು ಅವುಗಳನ್ನು ತೊಳೆದು ಬುಟ್ಟಿಗೆ ತುಂಬಿಸಿಕೊಳ್ತಾಳೆ. ಅಜ್ಜಿ ಅಲ್ಲೇ ಹೊರಗೆ ದೀಪಗಾಗಿ ಕಾಯ್ತಾ ಇದ್ರು. ಅಜ್ಜಿ ಕೇಳ್ತಾರೆ, ಮಗಳೇ, ಏನಾಗಿದೆ? ಏನಾದರೂ ತರಕಾರಿಗಳು ಉಳಿದಿದ್ದವಾ ಅಂತ. ಅಜ್ಜಿ, ತುಂಬ ತರಕಾರಿಗಳು ಕೆಟ್ಟೋಗಿದ್ದಾವೆ, ಆದರೆ ಸ್ವಲ್ಪ ಮಾತ್ರ ಉಳಿದಿದೆ. ನಾವು ಅದನ್ನು ಮಾರಾಟ ಮಾಡಬಹುದು ಅಂತ ಹೇಳ್ತಾಳೆ. ಆಗ ಅಜ್ಜಿ ಹೇಳ್ತಾರೆ, ನೀನು ಬೇಜಾರು ಮಾಡ್ಕೋಬೇಡ, ದೇವರು ನಮಗೆ ಅನ್ಯಾಯ ಮಾಡೋದಿಲ್ಲ. ಆ ದಿನ ಸಾಯಂಕಾಲ ದೀಪ ತರಕಾರಿಗಳನ್ನು ತೆಗೆದುಕೊಂಡು ಹಳ್ಳಿಗೆ ಹೋಗಿ ಮಾರಾಟ ಮಾಡಲು ಶುರು ಮಾಡ್ತಾಳೆ. ಅವಳು ಎಲ್ಲ ಬೀದಿಗಳಿಗೆ ಹೋಗಿ ತರಕಾರಿ, ಫ್ರೆಶ್ ತರಕಾರಿ ಅಂತ ಕೂಗ್ತಾ ಇದ್ಲು. ಆಗ ಅಲ್ಲೇ ಇದ್ದ ಒಬ್ಬ ವ್ಯಾಪಾರಿ ತರಕಾರಿಗಳನ್ನು ನೋಡ್ತಾನೆ. ಆ ತರಕಾರಿಗಳು ತುಂಬ ಫ್ರೆಶ್ ಆಗಿದ್ವು. ಅವರು ಕೇಳ್ತಾರೆ, ಈ ತರಕಾರಿಗಳು ಎಲ್ಲಿಂದ ತಂದ್ರಿ? ನೀವೇನಾದರೂ ಬೆಳೆದಿದ್ದೀರಾ ಅಂತ. ದೀಪ ಹೇಳ್ತಾಳೆ, ಹೌದು ಸರ್, ಈ ತರಕಾರಿಗಳನ್ನು ನಾವೇ ಬೆಳೆಯೋದು. ವ್ಯಾಪಾರಿ ಹೇಳ್ತಾರೆ, ನಾನು ನಗರದಿಂದ ಬಂದಿದ್ದೇನೆ, ನನಗೆ ಫ್ರೆಶ್ ಆದ ತರಕಾರಿಗಳು ಬೇಕು. ನಿನ್ನ ಎಲ್ಲ ತರಕಾರಿಗಳನ್ನು ನಾನು ಕೊಂಡುಕೊಳ್ಳುತ್ತೇನೆ ಅಂತ ಹೇಳಿದಾಗ ದೀಪಗೆ ತುಂಬ ಆಶ್ಚರ್ಯವಾಗುತ್ತೆ. ಅವಳಿಗೆ ನಂಬಿಕೆನೇ ಬರಲಿಲ್ಲ, ನನ್ನ ಎಲ್ಲ ತರಕಾರಿಗಳು ಒಂದೇ ಸಾರಿ ಕೊಂಡುಕೊಳ್ಳುತ್ತಾರೆ ಅಂತ. ಆ ವ್ಯಕ್ತಿ ದೀಪಗೆ ತುಂಬ ದುಡ್ಡನ್ನು ಕೊಡ್ತಾರೆ, ತಾಜಾ ತರಕಾರಿಗಳು ಅಂತ ಹೇಳಿ. ದೀಪ ಅಷ್ಟೊಂದು ದುಡ್ಡನ್ನು ಒಟ್ಟಿಗೆ ಒಂದೇ ಸಾರಿ ಇದುವರೆಗೂ ನೋಡಿರಲಿಲ್ಲ. ಅವಳು ಎಷ್ಟೋ ಸಂತೋಷದಿಂದ ಆ ದುಡ್ಡು ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಅವಳು ತುಂಬ ಸಂತೋಷವಾಗಿದ್ಲು. ಸೀತಮ್ಮ ಎಷ್ಟೊಂದು ಆಶ್ಚರ್ಯವಾಗಿ ಕೇಳಿದ್ರು, ಮಗಳೇ, ಇಷ್ಟೊಂದು ದುಡ್ಡು ಹೇಗೆ ಬಂತು?
ಯಾರು ಇಷ್ಟೊಂದು ದುಡ್ಡು ಕೊಟ್ಟು ತರಕಾರಿ ಕೊಟ್ಟುಕೊಂಡರು ಅಂತ ದೀಪ ಎಷ್ಟೋ ಸಂತೋಷವಾಗಿ ನಡೆದ ಎಲ್ಲ ಕಥೆಯನ್ನು ಅಜ್ಜಿಗೆ ಹೇಳ್ತಾಳೆ. ನಗರದಿಂದ ಬಂದಂತಹ ಒಬ್ಬ ವ್ಯಾಪಾರಿ ನಮ್ಮ ತರಕಾರಿಗಳನ್ನು ಒಳ್ಳೆಯ ಬೆಲೆ ಕೊಟ್ಟು ಕೊಂಡುಕೊಂಡಿದ್ದಾರೆ ಅಂತ. ಅವರಿಬ್ಬರು ತುಂಬ ಸಂತೋಷವಾಗಿದ್ರು. ದೇವರಿಗೆ ತುಂಬ ಧನ್ಯವಾದಗಳು ಹೇಳಿದ್ರು. ಈ ದಿನ ಆ ಮನೆಯಲ್ಲಿ ಒಳ್ಳೆಯ ಅಡುಗೆಯನ್ನು ತಯಾರಿಸಿಕೊಂಡು ಊಟ ಮಾಡಿದ್ರು. ಆದರೆ ದೀಪಾಗೆ ಚೆನ್ನಾಗಿ ಗೊತ್ತು, ಕೇವಲ ಒಂದು ದಿನದ ಸಹಾಯದಿಂದ ನಮ್ಮ ಜೀವನ ನಡೆಯೋದಿಲ್ಲ ಅಂತ. ಈಗ ಮಳೆ ಕೂಡ ಪೂರ್ತಿಯಾಗಿ ನಿಂತಿದ್ದು, ಈಗ ತೋಟದಿಂದ ನೀರು ಹರಿದು ಹೋಗಲು ದಾರಿಯನ್ನು ಮಾಡ್ತಾ ಇದ್ಲು ದೀಪ. ಅಜ್ಜಿ ಕೂಡ ಮೊಮ್ಮಗಳಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಒಂದು ದಿನ ಮಧ್ಯಾಹ್ನ ನಗರದ ಆ ವ್ಯಾಪಾರಿ ಆ ಕಡೆ ಹೋಗಬೇಕಾದರೆ ಅವರು ನೋಡಿದ್ರು, ಅದೇ ಹುಡುಗಿ ಹೊಲದಲ್ಲಿ ನಿಂತುಕೊಂಡು ಕೆಲಸ ಮಾಡ್ತಾ ಇರೋದು. ಅವರು ಸ್ವಲ್ಪ ಸಮಯ ಹಾಗೆ ನಿಂತುಕೊಂಡು ಎಲ್ಲವನ್ನು ಗಮನಿಸುತ್ತಾರೆ. ನಂತರ ಅವರು ದೀಪಾ ಬಳಿ ಬಂದು ಹೇಳ್ತಾರೆ, ನೀವು ಇಷ್ಟೊಂದು ಯಾಕೆ ಕಷ್ಟಪಡ್ತಾ ಇದ್ದೀರಾ? ಇಷ್ಟು ಬಿಸಿಲಿನಲ್ಲಿ ಯಾರೂ ಕೆಲಸಗಾರರು ಇಲ್ವಾ? ಆಗ ದೀಪ ಹೇಳಿದ್ದು, ನಾವು ಕಷ್ಟಪಡಲಿಲ್ಲ ಅಂದರೆ ನಾವು ಬದುಕೋದಾದ್ರೂ ಹೇಗೆ ಹೇಳಿ? ಈಗ ಇದೇ ನಮ್ಮ ಜೀವನ. ಆ ವ್ಯಾಪಾರಿ ಹೇಳ್ತಾನೆ, ನೀನು ತುಂಬ ಕಷ್ಟಪಡ್ತಾ ಇದ್ದೀಯ. ನೀನು ಒಪ್ಪಿಕೊಂಡರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನಾನು ನಗರದಲ್ಲಿ ತರಕಾರಿಗಳನ್ನು ಮಾರಾಟ ಮಾಡ್ತೀನಿ. ನೀನು ಒಳ್ಳೆಯ ತರಕಾರಿ, ರಾಸಾಯನಿಕಗಳಿಲ್ಲದ ತರಕಾರಿಗಳನ್ನು ಬೆಳೆದರೆ ನಾನು ನಿನ್ನ ಬಳಿ ಅದನ್ನು ಕೊಂಡುಕೊಂಡು ನಗರದಲ್ಲಿ ಮಾರಾಟ ಮಾಡಿಕೊಳ್ಳುತ್ತೇನೆ. ದೀಪ ಹೇಳ್ತಾಳೆ, ಆದರೆ ನಮ್ಮ ಬಳಿ ತುಂಬ ಕಡಿಮೆ ಜಾಗ ಇದೆ. ಆ ವ್ಯಾಪಾರಸ್ಥ ಹೇಳಿದ, ಜಮೀನು ಚಿಕ್ಕದಾದರೆ ಏನು, ಕಷ್ಟಪಟ್ಟು ಕೆಲಸ ಮಾಡಿದರೆ ಇದರಲ್ಲೇ ಬಂಗಾರದ ಬೆಳೆ ತೆಗೆಯಬಹುದು. ನೀನು ಪಡುತ್ತಿರುವ ಕಷ್ಟಕ್ಕೆ ಇಲ್ಲಿ ಒಳ್ಳೆಯ ಬೆಲೆ ಸಿಗುತ್ತೆ ಅಂತ ಹೇಳ್ತಿದ್ರು. ಅಲ್ಲೇ ಓಡಾಡುತ್ತಿದ್ದ ಮಹಿಳೆಯರು ಅವರನ್ನೇ ಗಮನಿಸ್ತಾ ಇದ್ರು. ಅಂದಿನಿಂದ ದೀಪ ತುಂಬ ಕಷ್ಟಪಟ್ಟು ಇರುವ ಸ್ವಲ್ಪ ಜಾಗದಲ್ಲೇ ಎಲ್ಲ ರೀತಿಯ ತರಕಾರಿಗಳು, ಸೊಪ್ಪನ್ನು ಬೆಳೆಯಲು ಶುರು ಮಾಡ್ತಾಳೆ. ನಗರದ ವ್ಯಾಪಾರಿಯ ಸಹಾಯ ಸಿಕ್ಕ ನಂತರ ಅವಳು ಇನ್ನೂ ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ಲು. ಬೆಳಗಿನ ಜಾವ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಬೇಗ ಎದ್ದು ದೀಪ ತನ್ನ ಕೆಲಸವನ್ನು ಮಾಡಕ್ಕೆ ಶುರು ಮಾಡ್ತಿದ್ಲು. ಪ್ರತಿಯೊಂದು ಗಿಡವನ್ನು ಅವಳು ತನ್ನ ಸ್ವಂತ ಮಕ್ಕಳ ರೀತಿ ಕಾಪಾಡ್ತಾ ಇದ್ಲು. ತನ್ನ ಮೊಮ್ಮಗಳನ್ನು ನೋಡಿ ಸೀತಮ್ಮನಿಗೆ ಆಕೆಗೆ ತುಂಬ ಹೆಮ್ಮೆ ಅನಿಸ್ತಾ ಇತ್ತು. ಕೇವಲ ಕೆಲವೇ ತಿಂಗಳಲ್ಲಿ ಎಲ್ಲ ತರಕಾರಿಗಳು ಆ ಸಣ್ಣ ಜಾಗದಲ್ಲಿ ಸಂಪಾಗಿ ಬೆಳೆದಿದ್ವು. ಅವರ ಜೀವನಗಳು ಈಗ ಪೂರ್ತಿಯಾಗಿ ಬದಲಾಗ್ತಾ ಇದ್ವು. ನಗರದ ವ್ಯಾಪಾರಿ ವಾರಕ್ಕೆ ಒಂದು ಸಾರಿ ಬಂದು ಬೆಳೆದಂತಹ ತರಕಾರಿಗಳನ್ನು ಕೊಂಡುಕೊಂಡು ಹೋಗ್ತಾ ಇದ್ರು. ಅವರಿಗೆ ಒಳ್ಳೆಯ ದುಡ್ಡನ್ನೇ ಕೊಡ್ತಾ ಇದ್ರು. ಮೊದಲೆಲ್ಲ ಹಳ್ಳಿಯ ಹೆಂಗಸರು ಯಾವಾಗಲೂ ದೀಪಾಳನ್ನು ಗೇಲಿ ಮಾಡ್ತಾ ಇದ್ರು. ಅವರೆಲ್ಲರೂ ಈಗ ದೂರ ನಿಂತು ಅವಳನ್ನು ನೋಡಿ ಮೆಚ್ಚಿಕೊಳ್ಳುತ್ತಿದ್ದರು. ಒಂದು ದಿನ ಆ ವ್ಯಾಪಾರಿ ದೀಪಾಳನ್ನು ಗಮನಿಸ್ತಾ ಇದ್ದರು. ದೀಪ ಹೇಗೆ ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾಳೆ ಅಂತ. ಅಲ್ಲಿ ಹೆಂಗಸರ ಮಾತುಗಳನ್ನು ಕೂಡ ಅವರು ಕೇಳಿಸಿಕೊಂಡಿದ್ದರು. ಈ ಹುಡುಗಿ ಎಷ್ಟೇ ಮಾಡಿದರೂ ಇವಳನ್ನು ಯಾರು ಕಟ್ಟಿಕೊಳ್ತಾರೆ, ಇವಳು ಎಷ್ಟೊಂದು ದಪ್ಪಗೆ ಇದ್ದಾಳೆ ಅಂತ. ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ವ್ಯಾಪಾರಿಗೆ ಅನಿಸುತ್ತೆ, ಇಂತಹ ಹುಡುಗಿ ಈ ಕಾಲದಲ್ಲಿ ಸಿಗೋದು ತುಂಬ ಕಷ್ಟ. ಈಕೆಯ ಬಳಿ ವ್ಯಾಪಾರ ಶುರು ಮಾಡಿದ ಮೇಲೆ ನನ್ನ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿಯಾಗಿದೆ, ಲಾಭಗಳು ಹೆಚ್ಚಾಗಿವೆ ಅಂದುಕೊಂಡು ಅವರು ಈಗ ನೇರವಾಗಿ ಅಜ್ಜಿಯ ಜೊತೆ ಮಾತನಾಡಲು ಹೋಗ್ತಾರೆ. ಸೀತಮ್ಮ ವ್ಯಾಪಾರಿಯನ್ನು ನೋಡಿ ತುಂಬ ಗೌರವವಾಗಿ ತಮ್ಮ ಗುಡಿಸಲಿಗೆ ಆಹ್ವಾನಿಸುತ್ತಾರೆ. ವ್ಯಾಪಾರಿ ಹೇಳ್ತಾರೆ, ಅಮ್ಮ, ನಿಮ್ಮ ಮೊಮ್ಮಗಳು ತುಂಬ ಕಷ್ಟಪಡ್ತಾಳೆ, ತುಂಬ ಒಳ್ಳೆಯ ಹುಡುಗಿ. ನನ್ನ ಜೀವನದಲ್ಲಿ ನಾನು ತುಂಬ ಜನರನ್ನು ನೋಡಿದ್ದೇನೆ, ಆದರೆ ನಿಮ್ಮ ಮೊಮ್ಮಗಳ ರೀತಿ ನಿಷ್ಠೆಯಿಂದ, ಒಳ್ಳೆಯ ಮನಸ್ಸಿನಿಂದ ಕಷ್ಟಪಡುವವರನ್ನು ನಾನು ಎಲ್ಲೂ ನೋಡಲೇ ಇಲ್ಲ. ನೀವು ಒಪ್ಪಿಕೊಂಡರೆ ನನ್ನ ಮಗನಿಗೆ ನಿಮ್ಮ ಮೊಮ್ಮಗಳನ್ನು ಕೊಡ್ತೀರಾ ಅಂತ ಕೇಳ್ತಾರೆ. ಈ ಮಾತುಗಳನ್ನು ಕೇಳಿ ಸೀತಮ್ಮ ಶಾಕ್ ಆಗಿಬಿಟ್ಟಿದ್ಲು. ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅದು ದುಃಖದಿಂದ ಬಂದಿರಲಿಲ್ಲ, ಅದು ಸಂತೋಷದಿಂದ ಬಂದಿತ್ತು. ಇದು ನಿಜವಾ, ಕನಸಾ ಎಂದು ಅವರಿಗೆ ನಂಬಿಕೆನೇ ಬಂದಿರಲಿಲ್ಲ. ಯಾವ ಜನ ನನ್ನ ಮೊಮ್ಮಗಳನ್ನು ಡುಮ್ಮಿ ಎಂದು ಆಡಿಕೊಳ್ತಾ ಇದ್ರು ಅಂತಹ ಹುಡುಗಿಗಾಗಿ ಈ ದಿನ ಇಷ್ಟು ಒಳ್ಳೆಯ ಸಂಬಂಧ ಬಂದಿದೆ ಅಂತ. ದೀಪ ಅಲ್ಲೇ ನಿಂತು ಈ ಮಾತುಗಳನ್ನು ಕೇಳಿಸಿಕೊಂಡು ಅವಳು ತುಂಬ ನಾಚಿಕೆ ಪಟ್ಕೊಳ್ತಾಳೆ. ಕೆಲವು ದಿನಗಳಲ್ಲೇ ಆ ಊರಿನ ದೇವಸ್ಥಾನದಲ್ಲಿ ದೀಪ ಮದುವೆ ತುಂಬ ವೈಭವದಿಂದ ನಡೆಯುತ್ತೆ. ಊರಿನ ಜನರೆಲ್ಲ ಅಲ್ಲಿಗೆ ಬಂದು ಸೇರಿದ್ರು.
ಅವರೆಲ್ಲ ಆಶ್ಚರ್ಯದಿಂದ ನೋಡ್ತಾ ಇದ್ರು. ನಾವು ಇವಳನ್ನು ದಪ್ಪಗಿದ್ದಾಳೆ, ಇವಳಿಗೆ ಮದುವೆಯಾಗುವುದಿಲ್ಲ ಅಂತ ಹೇಳ್ತಾ ಇದ್ವಿ. ಆದರೆ ಈ ದಿನ ಇವಳ ಭಾಗ್ಯ ಬದಲಾಗೋಯ್ತು. ನಗರದ ಹುಡುಗ ಇವಳನ್ನು ಇಷ್ಟು ಅದ್ಧೂರಿಯಾಗಿ ಮದುವೆ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಿದ್ದಾನೆ ಅಂತ. ಸೀತಮ್ಮ ತುಂಬ ಸಂತೋಷವಾಗಿದ್ರು. ನಮ್ಮ ಕಷ್ಟಕ್ಕೆ ಆ ದೇವರು ನಮಗೆ ಒಳ್ಳೆಯ ಫಲ ಕೊಟ್ಟಿದ್ದಾರೆ ಅಂತ. ರಮೇಶ್ ಮತ್ತು ಅವರ ತಂದೆ ಒಂಟಿಯಾದ ಸೀತಮ್ಮನನ್ನು ಕೂಡ ಅವರ ಜೊತೆ ಕರೆದುಕೊಂಡು ನಗರಕ್ಕೆ ಹೋದರು. ಧನ್ಯವಾದಗಳು. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.